ಪೂಜ್ಯ ಮಾವನವರಾದ ದಿವಂಗತ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪಾಜಿಯವರನ್ನು ಸ್ಮರಿಸುತ್ತಾ ಕಳೆದ ಬಾರಿ ಭರಮಸಾಗರದಲ್ಲಿ ನಡೆದಂತಹ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಅಪ್ಪಾಜಿಯವರ ಆಶೀರ್ವಾದವನ್ನು ಪಡೆದುಕೊಂಡು ಕಾರ್ಯಕ್ರಮಕ್ಕೆ ಅಂದು ಆಗಮಿಸಿದ್ದೆ. ಅವರ ಜೀವನ ಮತ್ತು ಅವರ ಆದರ್ಶ ಸದಾ ನಮ್ಮೆಲ್ಲರಿಗೂ ಪ್ರೇರಕವಾಗಿರಲಿ ಅಂತ ಭಾವಿಸುತ್ತಾ, ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು, ಅರಿವು ದೊಡ್ಡದಲ್ಲ, ಆಚಾರ ದೊಡ್ಡದು, ನಿಮ್ಮ ಪಾದದಡಿಯಲ್ಲಿರುವ ನಾವೇ ಧನ್ಯರು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಶ್ರೀ ತರಳಬಾಳು ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಉಪಸ್ಥಿತರಿರುವ ಪೂಜ್ಯ ಶ್ರೀ ಜಗದ್ಗುರು ವಚನಾನಂದ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಶರಣ ಶರಣೆಯರಿಗೂ ಮಾಧ್ಯಮದವರಿಗೂ ಭಕ್ತಿಪೂರ್ವಕವಾದ ನಮಸ್ಕಾರಗಳು. ಇವತ್ತಿನ ದಿನ ಬಹಳ ಸಂತೋಷ ಆಗ್ತಾ ಇದ್ರಿ ಬುದ್ಧಿ. ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಸುಮಾರು 7 ಗಂಟೆಯಿಂದ ಸ್ಟೇಜ್ ಮೇಲೆ ಎಲ್ಲರೂ ಕೂತ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಕೂಡ ವೈದ್ಯರು ಮತ್ತು ವೈದ್ಯರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಈ ತರಳಬಾಳು ಹುಣ್ಣಿಮೆಯಲ್ಲಿ ಏನು 12ನೇ ಶತಮಾನದಲ್ಲಿ ನಮ್ಮ ಶಿವಶರಣರು ಅನುಭವ ಮಂಟಪದಲ್ಲಿ ಚಿಂತನ ಮಂಥನ ಮಾಡ್ತಾ ಇದ್ರು. ಇವತ್ತು ಈ ಭದ್ರಾವತಿಯಲ್ಲಿ ತರಳಬಾಳು ಹುಣ್ಣಿಮೆಯ ಮಹೋತ್ಸವದಲ್ಲಿ ಅದೇ ರೀತಿ ಜ್ಞಾನ ಮಂಟಪವನ್ನ ಗುರುಗಳ ಆಶೀರ್ವಾದದಿಂದ ರಚಿಸಿದಂತಾಗಿದೆ. ನಮಗೆಲ್ಲರಿಗೂ ಸುಮಾರು 3 ತಾಸು ನಾವೆಲ್ಲ ಇಲ್ಲಿದ್ದೀವಿ, ಆದರೆ ಸ್ವಲ್ಪವೂ ಕೂಡ ಸುಸ್ತು ಮನಸ್ಸಿಗೆ ಅಲ್ಲ, ದೇಹಕ್ಕೆ ಎಲ್ಲೂ ಕೂಡ ಸುಸ್ತು ಕಾಣಿಸ್ತಾ ಇಲ್ಲ. ಇದು 3ನೇ ಬಾರಿ ನಾನು ತರಳಬಾಳು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ನನ್ನ ಪುಣ್ಯ ಅಂತ ಭಾವಿಸಿದ್ದೀನಿ. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಜೊತೆಗೆ ಮಕ್ಕಳು ಕೂಡ ತಮ್ಮ ಯೋಗಾಭ್ಯಾಸದ ಮೂಲಕ ವಚನಾನಂದ ಗುರುಗಳು ನಮ್ಮ ಸಮ್ಮುಖದಲ್ಲಿದ್ದಾರೆ. ವಚನಾನಂದ ಶ್ರೀಗಳು ಕೂಡ ಹರಮಠದ ಮೂಲಕ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಮಾಜಿಕ ಕಾರ್ಯಕ್ರಮದ ಜೊತೆಗೆ ಅವರು ಯೋಗದಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ತಮ್ಮ ಯೋಗ ರತ್ನ ಪ್ರಶಸ್ತಿಯ ಮೂಲಕ ದೇಶ ವಿದೇಶದಲ್ಲಿ ಹಲವಾರು ಯೋಗ ರತ್ನಗಳು ಅಂದರೆ ಟೀಚರ್ಸ್ ಅವರು ಕೂಡ ಅವರವರ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಅನೇಕ ಜನರಿಗೆ ಆರೋಗ್ಯದ ಭಾಗ್ಯವನ್ನು ಕೊಡ್ತಾ ಇದ್ದಾರೆ. ಶ್ರೀಗಳವರಿಗೆ ಈ ವೇದಿಕೆ ಮೂಲಕ ನಾನು ನಮಸ್ಕರಿಸುತ್ತೇನೆ. ಮತ್ತು ನಾವು ಯಾವಾಗಲೂ ಹೇಳೋದು ಹೆಲ್ತ್ ಅಂದರೆ ಏನು ಅಂತ. ಇಲ್ಲೆಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. WHO ಪ್ರಕಾರ ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಇಮೋಷನಲ್, ಸ್ಪಿರಿಚುವಲ್ well-being and not merely the absence of disease or infirmity ಅಂತ ಹೇಳ್ತಾರೆ. ಸೊ ಇವತ್ತಿನ ದಿನ ನಾವು ಆರೋಗ್ಯವಂದ್ರೆ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಅನ್ನೋದನ್ನ ಆರೋಗ್ಯದ ಪ್ರತಿಯೊಂದು ಅಂಶವನ್ನು ಕೂಡ ಒಳಗೊಂಡಿದೆ. ಆ ರೀತಿಯ ಆರೋಗ್ಯವನ್ನ ನಾವೆಲ್ಲರೂ ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗಿದೆ. ಮತ್ತು ಮೊದಲನೇದಾಗಿ ನಾನಿವತ್ತು ಬಹಳ ಹೆಮ್ಮೆಯ ವಿಚಾರ ಗುರುಗಳೇ, ಡಾಕ್ಟರ್ ಸುರೇಶ್ ಹನಗವಾಡಿ ಅಂತ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ JJM ವೈದ್ಯಕೀಯ ಕಾಲೇಜ್ನಲ್ಲಿ ಪೆಥಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ಹಿಮೋಫೀಲಿಯಾ ಸೊಸೈಟಿ ಮಾಡಿಕೊಂಡು ಗಣನೀಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಿಮೋಫೀಲಿಯಾ ಪೇಷಂಟ್ಸ್ಗೆ ಸಾಕಷ್ಟು ಸರ್ವಿಸಸ್ ಕೊಟ್ಕೊಂಡು ಬಂದಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಸೊ ಬಹಳ ಹೆಮ್ಮೆಯ ವಿಚಾರ. ನಮ್ಮ ಕರ್ನಾಟಕದವರು, ಅದರಲ್ಲೂ ದಾವಣಗೆರೆಯವರು ಇಂಥ ಒಂದು ಸಾಧನೆ ಮಾಡಿದ್ದಾರೆ ಅಂತ. ಅದರ ಜೊತೆಗೆ ಇವತ್ತು ನಾವು BP, ಸಕ್ಕರೆ ಕಾಯಿಲೆ ಮತ್ತು ಕ್ಯಾನ್ಸರ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು ಪ್ರತಿ 10 ವ್ಯಕ್ತಿಗಳಲ್ಲಿ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ. ಪ್ರತಿ 1000 ವ್ಯಕ್ತಿಯಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಕಾಯಿಲೆ ಇರುತ್ತೆ. ಇದೆಲ್ಲ ಇಷ್ಟೊಂದು ವೇಗಗತಿಯಲ್ಲಿ ಸಿಟಿಗಳಲ್ಲಿ, ಹಳ್ಳಿಗಳಲ್ಲಿ ಕೂಡ ಬರ್ತಾ ಇದೆ. ಆದರೂ ಕೂಡ ನಾವು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತ.
ಗುರುಗಳಿಗೆ ನಾನು ಕೇಳ್ತಾ ಇದ್ದೆ, ಬುದ್ಧಿ ಏನ್ ಸರಿ ತಪ್ಪು ಅಂತ ಎಲ್ರಿಗೂ ಗೊತ್ತಿದೆ, ಬಟ್ ಯಾಕೆ ನಾವು ಪಾಲಿಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಅವಾಗ ಗುರುಗಳು ಚೆನ್ನಾಗಿ ಹೇಳಿದ್ರು, ಅದರಲ್ಲಿ ನಮ್ಮ ಒಂದು ಸ್ಥಿರತೆ ಮತ್ತೆ ಒಂದು ಫರ್ಮ್ ಮೈಂಡ್ ಸೆಟ್ಟಿನ ಕೊರತೆ ಇದೆ ಅಂತ ಗುರುಗಳು ಚೆನ್ನಾಗಿ ಹೇಳಿದ್ರು. ಸೊ ಅದನ್ನ ನಾವೆಲ್ಲರೂ ಪಾಲಿಸ್ಕೋಬೇಕಾಗಿದೆ. ಈಗಿನ ಸಮಯದಲ್ಲಿ ನಾವೇನ್ ಹೇಳ್ಬೇಕು ಅಂದ್ರೆ, ವಿ ಡು ನಾಟ್ ವಾಂಟ್ ಅ ವೆಲ್ ಫಾರ್ಮ್ಡ್ ಮೈಂಡ್ which reasons, which asks why not, which questions. ಅಂದ್ರೆ ಕೇವಲ ನಾಲೆಡ್ಜು, ಅಕಾಡೆಮಿಕ್ ಎಜುಕೇಷನ್ನು, PhDಗಳನ್ನ ಮಾಡಿ ಡಿಗ್ರಿ ತಗೊಳ್ಳೋದಷ್ಟೇ ಸಾಕಾಗೋದಿಲ್ಲ. ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಬೇಕು ಅಂದ್ರೆ ಒಂದು ವೆಲ್ ಫಾರ್ಮ್ಡ್ ಮೈಂಡ್ ಅಂದ್ರೆ ಏನು? ಒಂದು ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಸಂಸ್ಕಾರಗಳು, ಗುರು ಹಿರಿಯರಲ್ಲಿ ಗೌರವ ಮತ್ತು ದೇವರಲ್ಲಿ ಮತ್ತು ನಮ್ಮ ಶ್ರದ್ಧೆ, ಭಕ್ತಿ, ಇದು ನಿಜವಾದ ಗುಣಗಳು, ವ್ಯಾಲ್ಯೂ ಆಗುತ್ತೆ. ಆ ರೀತಿಯ ಒಳ್ಳೆಯ ಗುಣಗಳು ನಮ್ಮಲ್ಲಿದ್ರೆ ಮಾತ್ರ ನಾವು ಒಬ್ಬ ವೆಲ್ ಫಾರ್ಮ್ ಮೈಂಡ್ ಆಗಿ ನಮ್ಮ ಸಮಾಜಕ್ಕೆ, ದೇಶಕ್ಕೆ ಒಂದು ಅಸೆಟ್ ಆಗಿ ನಾವು ಇರಲಿಕ್ಕೆ ಸಾಧ್ಯ. ಮತ್ತು ಈ ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಹವ್ಯಾಸಗಳನ್ನ ನಾವು ರೂಢಿ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಮೊಬೈಲ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದೀವಿ. ಗೊತ್ತಿಲ್ಲದೆ ನಾವು ರೀಲ್ಸ್ ನೋಡ್ಕೊಳ್ತಾ ರಾತ್ರಿ 12-1 ಗಂಟೆ ಆಗುತ್ತೆ, ನಮ್ಮ ನಿದ್ದೆ ಕಡಿಮೆ ಆಗ್ತಾ ಇದೆ. ಇದು ನಮ್ಮ ಜ್ಞಾನಶಕ್ತಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. 50-60 ವರ್ಷಕ್ಕೆ ಡೆಮೆನ್ಷಿಯಾ, ಅಲ್ಝೈಮರ್ಸ್ ಅಂತ ಹೇಳ್ತೀವಿ, ಮರವು ಶುರು ಆಗ್ತಾ ಇದೆ. ಆದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸ್ಕೊಳ್ಳಿ. ಮೊಬೈಲ್ ಬಗ್ಗೆ ನಾವು ಎಷ್ಟು ಡಿಸಿಪ್ಲಿನ್ ಇಟ್ಕೊಂತೀವಿ ಅಷ್ಟು ಒಳ್ಳೆಯದು. ಒಂದು ಸ್ಕ್ರೀನ್ ಟೈಮ್ ಬಗ್ಗೆ ಬೊಜ್ಜುತನೂ ಎಲ್ಲರೂ ಅನುಭವಿಸ್ತಾ ಇದ್ದೀವಿ. ಒಂದು ವಯಸ್ಸಾದ್ಮೇಲೆ ನಮ್ಮ ಮಕ್ಕಳಿಗೆ ನಾವೇ ಲಿವಿಂಗ್ ಎಕ್ಸಾಂಪಲ್ಸು. ನಮ್ಮ ನಡೆ ನುಡಿಯಲ್ಲಿ ಏನು ಶಿವಶರಣರು ಹೇಳಿದಾರಲ್ಲ, ಸಮಾನತೆ ಇರಬೇಕು. ಮಗುಗೆ ನಾವು ನೀನು ಸುಳ್ಳು ಹೇಳಬೇಡ, ನಿಜ ಹೇಳು, ನೀನು ಒಳ್ಳೆ ಹುಡುಗ ಆಗಿರು ಅಂತ ಹೇಳೋದಷ್ಟೇ ಅಲ್ಲ, ಆ ರೀತಿ ನಾವು ಕೂಡ ಪಾಲಿಸ್ಕೊಂಡು ಹೋಗ್ಬೇಕು. ಮಕ್ಕಳ ಜೊತೆಗೆ ನಾವು ಸಮಯ ಕಳಿಬೇಕು ಜಾಸ್ತಿ. ನಾನು ಎಲ್ಲ ವೇದಿಕೆಯಲ್ಲಿ ಅದೇ ಹೇಳ್ತೀನಿ. ನಾವು ನಮ್ಮ ಮಕ್ಕಳಿಗೆ ಅವರ ಭವಿಷ್ಯಕ್ಕೆ ಆಸ್ತಿ ಮಾಡ್ತೀವಿ ಅಥವಾ ಏನೋ ಒಡವೆ ಕೊಡ್ತೀವಿ. ಅದರ ಜೊತೆಗೆ ಇದೆಲ್ಲದಕ್ಕಿಂತ ದೊಡ್ಡದಾದ ಆಸ್ತಿ ಏನು ಅಂದರೆ ನಮ್ಮ ಸಮಯ. ನಮ್ಮ ಸಮಯವನ್ನು ಅವರಿಗೆ ಆಸ್ತಿಯ ರೀತಿಯಲ್ಲಿ ನಾವು ಕೊಟ್ಟರೆ ಮುಂದೆ ದೊಡ್ಡವರಾದ್ಮೇಲೆ ಅವರು ನಮ್ಮ ಜೊತೆಗಿದ್ದು ನಮ್ಮನ್ನು ನೋಡ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಅದರಿಂದ ಎಲ್ಲ ಪೋಷಕರು ಮತ್ತೆ ಹಿರಿಯರು ಕೂಡ ಇದನ್ನ ಬಹಳನೇ ಯೋಚನೆ ಮಾಡಿ ನಾವು ಇವತ್ತಿನ ಸಮಯದಲ್ಲಿ ಬದುಕಬೇಕಾಗಿದೆ. ಯಾಕಂದ್ರೆ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ನಲ್ಲಿ ಇದ್ದೀವಿ, ಜಾಯಿಂಟ್ ಫ್ಯಾಮಿಲೀಸ್ ಇರಲಿಲ್ಲ. ನಾನು ಮೊನ್ನೆ ದಾವಣಗೆರೆಯಲ್ಲಿ ಓಡಾಡುವಾಗೂ ಅದೇ ಅಂದೆ. ಹಿರಿಯರು ಒಂದು ಗಾಡಿನಲ್ಲಿ ತೆಂಗಿನಕಾಯಿ ಮಾರ್ತಾ ಇದ್ರು. ಅಜ್ಜ ತನ್ನ ಮೊಮ್ಮಗಳನ್ನ ಕರ್ಕೊಂಡೋಗಿ ಅಲ್ಲಿ ಎಳ್ನೀರು ಕುಡಿಸ್ತಾ ಇದ್ರು. ಇಂತಹ ಸನ್ನಿವೇಶಗಳು, ಇಂತಹ ಒಂದು ಟೀಚಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಇದನ್ನ ನಮ್ಮ ಹಿರಿಯರಿಂದ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಅದರಿಂದ ಇಲ್ಲಿ ಹಿರಿಯರಲ್ಲಿ ನಾನು ಕೇಳ್ಕೊಳ್ಳೋದಿದೆ, ನಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು ಅಂದರೆ ಅದು ನಮ್ಮ ಗುರುಗಳು, ನಮ್ಮ ಹಿರಿಯರಿಂದ ಮಾತ್ರ ಸಾಧ್ಯ. ಅಂತ ಸಂಸ್ಕಾರವನ್ನು ನೀವು ಕೊಡುವಂತರಾಗ್ರಿ ಅಂತ ನಾನು ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತು ಈಗಿನ ಒಂದು ಸಂದರ್ಭದಲ್ಲಿ ನಾವು ಹೆಣ್ಮಕ್ಳು ದೊಡ್ಡವರಾದ ತಕ್ಷಣ ಒಂದು ಆರತಿ ಕಾರ್ಯಕ್ರಮ ಮಾಡ್ತೀವಿ, ಹೌದಾ? ಎಲ್ಲ ತಾಯಂದ್ರು ಇಲ್ಲಿದ್ದೀವಿ, ಆರತಿ ಕಾರ್ಯಕ್ರಮ ಮಾಡ್ತೀವಿ, ಊರಿನ ಜನನೆಲ್ಲ ಕರೆಸ್ತೀವಿ. ಇದ್ರ ಜೊತೆಗೆ ಎಲ್ಲ ತಾಯಂದ್ರಿಗೆ ನಾನು ಇನ್ನೊಂದು ಸಂಕಲ್ಪ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ನಮ್ಮ ಹೆಣ್ಮಕ್ಳಿಗೆ ಅವರು 9ರಿಂದ 14 ವರ್ಷದವರಾದ ತಕ್ಷಣ ಅವರಿಗೆ HPV ವ್ಯಾಕ್ಸಿನ್ ಅಂತ ಇರುತ್ತೆ. ಗರ್ಭಕೋಶದ ಕ್ಯಾನ್ಸರ್ ಅನ್ನು ತಡೆಗಟ್ಟುವಂತಹ ಒಂದು ವ್ಯಾಕ್ಸಿನ್ ಇದು, ಚುಚ್ಚುಮದ್ದು. ದಯವಿಟ್ಟು ಇದನ್ನ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ತಿಳ್ಕೊಂಡು ಈ ವ್ಯಾಕ್ಸಿನ್ ಅನ್ನ ಕೊಡ್ರಿ. HPV ವ್ಯಾಕ್ಸಿನ್ ಕೊಟ್ಟರೆ ನಮ್ಮ ಮಹಿಳೆಯರಲ್ಲಿ ಕ್ಯಾನ್ಸರ್ನಲ್ಲಿ ಅತ್ಯಂತ ಜಾಸ್ತಿ ಕ್ಯಾನ್ಸರ್ ಬರ್ತಾ ಇರೋದು ಗರ್ಭಕೋಶದ ಕ್ಯಾನ್ಸರ್. ಆದ್ರಿಂದ ಇದ್ರ ಬಗ್ಗೆ ಮುಂಜಾಗ್ರತೆ ವಹಿಸ್ಕೊಳ್ಬೇಕು ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ 9ರಿಂದ 14 ವರ್ಷ ಅವರಿಗೆ 2 ಡೋಸ್ ವ್ಯಾಕ್ಸಿನ್ ಕೊಡಬೇಕಾಗತ್ತೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸ್ಕೊಳ್ರಿ ಅಂತ. ಮತ್ತೆ ಇನ್ನೊಂದು ನಾವು ಹೇಳ್ತೀವಿ, ಈಗ ಎಕ್ಸಸೈಸ್ ಮಾಡಬೇಕು, ಸರಿಯಾಗಿ ಊಟ ಮಾಡಬೇಕು, ಇದೆಲ್ಲ ಗೊತ್ತಿದೆ, ಆದರೆ ಯಾಕೆ ಪಾಲಿಸೋಲ್ಲ ಅಂತ ಒಂದು ಸಿಂಪಲ್ ಕಾನ್ಸೆಪ್ಟ್. ಈಗ
ವೇದಿಕೆಯಲ್ಲಿ ಒಬ್ರು ಡಾಕ್ಟರ್ ಅದ್ರ ಬಗ್ಗೆನೇ ಹೇಳಿದ್ರು, ಸ್ಮೋಕಿಂಗ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು. ಸ್ಮೋಕಿಂಗ್ ಕೆಟ್ಟದು ಅಂತ ಗೊತ್ತಿದೆ, ಆದರೂ ಕೂಡ ಕೆಲವರು ಮಾಡ್ತಾರೆ. ದುಶ್ಚಟಗಳನ್ನ ನಿಲ್ಸೋಕ್ಕಾಗೋದಿಲ್ಲ. ಆದ್ರಿಂದ ಅರ್ನ್ ಯೋರ್ ಮೀಲ್ ಕಾನ್ಸೆಪ್ಟ್ ಅಂತ ಒಂದಿರುತ್ತೆ. ಅರ್ನ್ ಯೋರ್ ಮೀಲ್ ಕಾನ್ಸೆಪ್ಟ್ ಅಂದರೆ ನಮಗೆ ನಾವೇ ವಿ ಶುಡ್ ಪ್ರಾಮಿಸ್ ಅವರ್ ಸೆಲ್ಫ್. ಇವತ್ತು ನಾನು 10 ಪೇಜ್ ಒಂದು ಪುಸ್ತಕ ಓದ್ತೀನಿ, ವಚನಗಳ ಒಂದು 4 ವಚನ ಕಲಿತೀನಿ ಇವತ್ತಿನ ದಿನ. ಒಂದು ಒಳ್ಳೆ ಊಟ, ನನ್ನ ಇಡೀ 3 ಊಟದ ಟೈಮ್ನಲ್ಲೂ ನಾನು ಪೌಷ್ಟಿಕ ಆಹಾರವನ್ನು ತಗೊಳ್ತೀನಿ. ಒಂದು ಪೇಜ್ನಲ್ಲಿ ಬರ್ಕೊಳ್ರಿ 10 ಪಾಯಿಂಟ್ಸ್ನ. ಬೆಳಿಗ್ಗೆ ಇಷ್ಟು ಗಂಟೆಗೆ ಹೇಳ್ತೀನಿ, ನಾನು ವಿದ್ಯಾಭ್ಯಾಸ ಮಾಡ್ತೀನಿ, ನಾನು ಊಟ ಸರಿಯಾಗಿ ಮಾಡ್ತೀನಿ, ದಿನ ನಾನು 20 ನಿಮಿಷ ವಾಕ್ ಮಾಡೇ ಮಾಡ್ತೀನಿ, ಜೊತೆಗೆ ಇನ್ನೂ ಏನಾದರೂ ಪುಸ್ತಕ ಓದೋದು, ಇನ್ನೇನಾದರೂ ನಿಮಗೆ ಅನಿಸಿದ್ರೆ ಅದನ್ನು ಬರ್ಕೊಂಡು ಅದಾದಮೇಲೆ ಕೊನೆಯ ಊಟ ಇರುತ್ತಲ್ಲ, ನಿಮ್ಮ ರಾತ್ರಿಯ ಊಟ, ಆ ಊಟವನ್ನು ಮಾಡುವ ಮುಂಚೆ ಈ 10 ಕೂಡ ನೀವು ಮುಗಿಸಿರ್ಬೇಕು. ಆವಾಗ ಮಾತ್ರ ನೀವು ಊಟ ಮಾಡಲಿಕ್ಕೆ ಅರ್ಹರಾಗ್ತೀರಾ. ಸೊ ಈ ಕಾನ್ಸೆಪ್ಟ್ನ, ನನ್ನ ಊಟವನ್ನು ನಾನು ದುಡಿಯೋದು ಅಥವಾ ಅರ್ನ್ ಯೋರ್ ಮೀಲ್ ಕಾನ್ಸೆಪ್ಟ್ನ ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ನೀವು ಅಳವಡಿಸ್ಕೊಂಡ್ರೆ ಅವಾಗ ನೀವು ನಾವೇನು ಆರೋಗ್ಯ ಜೀವನ ಶೈಲಿ ಅಂತೀವಲ್ಲ, ಎಲ್ಲ ಅಂಶಗಳನ್ನು ಅದರಲ್ಲಿ ಬರ್ಕೊಂಡು ಮಾಡಿದರೆ ಡೆಫಿನೆಟ್ಲಿ ನಮಗೆ ಆರೋಗ್ಯ ಜೀವನ ಶೈಲಿಯನ್ನು ಪಾಲಿಸಲಿಕ್ಕೆ ಅದು ಕೂಡ ಅನುಕೂಲವಾಗುತ್ತೆ. ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಹೇಳ್ತಾರೆ, ಬಿ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ನಾವು ಇನ್ನೊಬ್ಬರಲ್ಲಿ ಕಾಣಬಯಸುವಂತಹ ಬದಲಾವಣೆಯನ್ನ ಮೊದಲು ನಮ್ಮಲ್ಲಿ ನಾವು ಕಾಣಬೇಕು ಅಂತ. ಈಗ ಪರಿಸರದ ಬಗ್ಗೆ ನಮ್ಮ ಡಾಕ್ಟರ್ ಒಬ್ಬರು ಹೇಳಿದರು, ಎನ್ವೈರನ್ಮೆಂಟಲ್ ಹೆಲ್ತ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂತ. ನಮ್ಮ ಸುತ್ತಮುತ್ತಲು ಇರುವಂತಹ ಪರಿಸರವು ಕೂಡ ನಮ್ಮ ಆರೋಗ್ಯದ ಮೇಲೆ ಬಹಳನೇ ಪರಿಣಾಮ ಬೀಳುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ನಾವು ದೆಹಲಿನಲ್ಲಿ ಸೆಷನ್ ನಡೆಯುವಾಗ ಬುದ್ಧಿ, ದೆಹಲಿ ಇಸ್ ದ ಹೈಯೆಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ಐ ಥಿಂಕ್ ಇನ್ ದ ವರ್ಲ್ಡ್ ಅಲ್ಲಿ 2nd or 3rd ರ್ಯಾಂಕಿಂಗ್ನಲ್ಲಿ ಇರಬೇಕು. AQI ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಲ್ಲ, 450 ಇದೆ. ನಾರ್ಮಲ್ಲು ಏನು ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂದರೆ 300 ಇರಬೇಕು. 300 ಇರೋದು ಮ್ಯಾಕ್ಸಿಮಮ್ಮು. ನಮ್ಮ ದೆಹಲಿ ರಾಜಧಾನಿನಲ್ಲಿ 450 ಇದೆ. ಅಲ್ಲಿರೋರು ಇನ್ನು ಹೆಂಗೆ ವಾಸ ಮಾಡ್ತಾ ಇದ್ದಾರೆ ನೀವೇ ಹೇಳಿ. ಅಲ್ಲಿರುವಂತಹ ಗರ್ಭಿಣಿಯರು ಮತ್ತು ಸಣ್ಣ ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟು, ಲಂಗ್ಸ್ ಡೆವಲಪ್ಮೆಂಟ್ ಇನ್ನೂ ಆಗಿರೋದಿಲ್ಲ. ಗರ್ಭದಲ್ಲಿರುವಂತಹ ಸಣ್ಣ ಮಗು ಅದು ಯಾವ ರೀತಿ ಬೆಳೀತಾ ಇರ್ಬೋದು. ಆಮೇಲೆ ವಯಸ್ಸಾದವರು ಆಗಲೇ ಅವರ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಅಂಥವರಿಗೆ ಈ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ 450, 400, 300 ಇರೋದು ಅವರಿಗೆ ಒಂದು ಸ್ಮೋಕ್ ಚೇಂಬರ್ನಲ್ಲಿ ಇಟ್ಟ ಹಾಗಿದೆ. ಆದ್ದರಿಂದ ನಾವು ನಿಜವಾಗ್ಲೂ ಪುಣ್ಯವಂತರು. ಇಂತಹ ಕರ್ನಾಟಕದಲ್ಲಿ ವಾತಾವರಣ ಇನ್ನೂ ಚೆನ್ನಾಗಿದೆ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೀವಿ, ನದಿ ನೀರು ಕುಡಿದು 20 ಜನ 30 ಜನ ಸತ್ತು ಹೋಗಿದ್ದಾರೆ ಅಂತೆ. ಮೊನ್ನೆ ಮಧ್ಯಪ್ರದೇಶನಲ್ಲೂ ಈ ಇನ್ಸಿಡೆಂಟ್ ಆಗಿದೆ. 20 ಜನ ತೀರ್ಕೊಂಡು ಹೋಗಿದ್ದಾರೆ, 100 ಜನ ಕಾಯಿಲೆ ಆಗಿಬಿಟ್ಟು ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ಸೊ ನಮ್ಮ ಮಣ್ಣಿನ ಒಂದು ಪೊಲ್ಯೂಷನ್ನು, ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತೀವಲ್ಲ, ಸೊ ಇದನ್ನೆಲ್ಲವನ್ನು ನಾವು ಎಚ್ಚೆತ್ಕೊಂಡು ಸಿವಿಕ್ ಸೆನ್ಸ್ನ ಅಳವಡಿಸ್ಕೊಂಡು ನಮ್ಮ ಪರಿಸರವನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮತ್ತು ಸಾಕಷ್ಟು ಸಲ ನಾವು ಈಗ 10th PUC ಎಕ್ಸಾಮ್ ಬರ್ತಾ ಇದೆ, ಹೌದ್ರಾ? PUC ರಿಸಲ್ಟ್ ಬಂದ ತಕ್ಷಣ ಪೇಪರ್ ಓದ್ತೀವಿ, ಯಾವುದಾದ್ರೂ ಸ್ಟೂಡೆಂಟ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಬರುತ್ತೆ. ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಎಷ್ಟೋ ಜನ ಫಸ್ಟ್ ಇಯರ್ ಎಕ್ಸಾಮ್ ಬರೆದು ಸಬ್ಜೆಕ್ಟ್ಸ್ನಲ್ಲಿ ಫೇಲ್ ಆಗಿಬಿಟ್ಟು ಅವರು ಕೂಡ ಡಿಪ್ರೆಷನಿಗೆ ಹೋಗಿದ್ದಾರೆ, ಖಿನ್ನತೆಗೆ ಹೋಗಿದ್ದಾರೆ ಅಂತ ನಾವು ಹತ್ತಿರ ಇರೋರು ಅದನ್ನು ನೋಡ್ತಾ ಇದ್ದೀವಿ. ನಾನು ಕೂಡ ಎಷ್ಟೋ ಸಲ ನಮ್ಮ ಸ್ಟೂಡೆಂಟ್ಸು ಅವ್ರ ಪೇರೆಂಟ್ಸ್ ಬರ್ತಾ ಇದ್ದಾರೆ, ಬಂದು ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯುವಾಗ ಬಂದು ಮಾತಾಡ್ಕೊಂಡು ಹೋಗ್ತಾರೆ, ಮೇಡಮ್ ಫಸ್ಟ್ ಇಯರ್ ಎಕ್ಸಾಮ್ ಬರೆದಿದ್ದಾನೆ, ಯಾವಾಗಲೂ PUCನಲ್ಲಿ ಟಾಪರ್ ಇದ್ದ, 90-95% ಮಾರ್ಕ್ಸ್ ತೆಗಿತಾ ಇದ್ದಾನೆ, ಒಂದೇ ಸಲ ಮೆಡಿಕಲಿಗೆ ಬಂದ ತಕ್ಷಣನೇ ಅವನಿಗೆ ಏನಾಗಿದೆ ನಾವೇನೋ ಗೊತ್ತಾಗ್ತಾ ಇಲ್ಲ, ಕೇವಲ ಪಾಸ್ ಮಾರ್ಕ್ಸು, ಜಸ್ಟ್ ಪಾಸ್ ಆಗ್ತಾ ಇದ್ದಾನೆ, ಇಲ್ಲದ್ರೆ ಫೇಲ್ ಆಗ್ತಾ ಇದ್ದಾನೆ. ನಾವು ಮನೆಯಲ್ಲಿ ಅವನಿಗೆ ಏನಾದರೂ ಸ್ಟ್ರಿಕ್ಟ್ ಮಾಡಿದರೆ ನನಗೆ ಹೆದರ್ಸ್ತಾನೆ ಅಂತ ಹೇಳಿ. ಸೊ ಇದನ್ನ ನಾವೆಲ್ಲ ಪೋಷಕರು ಅರ್ಥ ಮಾಡ್ಕೋಬೇಕು. ಆ ಮಗು PUCನಲ್ಲಿರುವಾಗಿರುವ ಓದಿನ ವಾತಾವರಣ, ಅಕಾಡೆಮಿಕ್ ಪ್ರೆಷರು ಅದು ಬೇರೆ ಇರುತ್ತೆ. ಆಮೇಲೆ ಹೈಯರ್ ಎಜುಕೇಷನ್ ಇನ್ ಪ್ರೆಷರು ಬಹಳಷ್ಟು ಬೇರೆ ಇರುತ್ತೆ.
ಪ್ರತಿ ಮಗು ಕೂಡ ಅವ್ರದ್ದೇ ಆದ ಒಂದು ಇಂಡಿವಿಜುವಾಲಿಟಿ ಇರುತ್ತೆ. ಸೊ ನಾವು ನಮ್ಮ ಮಕ್ಕಳಿಗೆ PUC ರಿಸಲ್ಟ್ಸ್ ಅಥವಾ ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರು ರಿಸಲ್ಟ್ ಬಂದಾಗ, ಕಡಿಮೆ ಮಾರ್ಕ್ಸ್ ಬಂದಾಗ ಅವ್ರ ಜೊತೆ ನಾವು ಇದ್ದುಬಿಟ್ಟು ಅವರಿಗೆ ಧೈರ್ಯ ತುಂಬಿಸಿ ಇನ್ನೊಂದು ಪರೀಕ್ಷೆ ಬರೀಬೋದು, ನೀನು ಧೈರ್ಯವಾಗಿ ಇದನ್ನು ಎದುರಿಸು ಅನ್ನೋದ್ರ ಜೊತೆಗೆ ರೆಗ್ಯುಲರ್ ಆಗಿ ಅವರ ಎಜುಕೇಷನ್ ಬಗ್ಗೆ, ಸ್ಪೆಷಲಿ ಹೈಯರ್ ಎಜುಕೇಷನ್ ಬಗ್ಗೆ ನೀವು ಗಮನ ಹರಿಸ್ರಿ. ಯಾಕಂದರೆ ನಾನು ದೆಹಲಿಯಿಂದ ಫ್ಲೈಟ್ನಲ್ಲಿ ಬರುವಾಗ ನಮ್ಮ ಕಾಲೇಜಿನ ಸ್ಟೂಡೆಂಟ್ಸೇ ನನ್ನ ಹತ್ರ ಬಂದು ಡಿಪ್ರೆಷನ್ನಲ್ಲಿ ಹೋಗಿ ಇಡೀ ಕುಟುಂಬವೇ ಅದರಿಂದ ಸಫರ್ ಮಾಡ್ತಾ ಇದೆ. ಅಪ್ಪ ಒಂದು ಕಡೆ, ಮಗ ಕಾಲೇಜ್ನಲ್ಲಿ, ಮಗಳು ಇನ್ನೊಂದು ಕಡೆ ವರ್ಕ್ ಮಾಡ್ತಾ ಇದ್ದಾಳೆ. ತಾಯಿ ಇದ್ದವಳು ಅವಳಿಗೆ ಇದೇನಪ್ಪ ದೇವ್ರೆ ಅಂತ ಪ್ರಶ್ನೆ ಮಾಡುವಂತಹ ಸಂದರ್ಭ ಬರ್ತಾ ಇದೆ. ಆದ್ದರಿಂದ ಮಕ್ಕಳನ್ನು ಅವರು ಹೈಯರ್ ಎಜುಕೇಷನಲ್ಲಿ ಅವರ ಫ್ರೆಂಡ್ಸ್ ಆಗಿ, ಗೆಳೆಯರಾಗಿ ನೀವು ಅವರಿಗೆ ಸಪೋರ್ಟಿವ್ ಆಗಿರಿ ಅಂತ ನಾನು ವೇದಿಕೆ ಮೂಲಕ ಕೇಳ್ಕೊಳ್ತೀನಿ. ಮತ್ತು ಇವತ್ತಿನ ದಿನ ತರಳಬಾಳು ಹುಣ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಗುರುಗಳ ಜ್ಞಾನದ ದಾಸೋಹದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಜವಾಗ್ಲೂ ಧನ್ಯವಾಗಿದ್ದೇವೆ. ಇಲ್ಲಿ ಕಲಿತಂತಹ ಜ್ಞಾನವನ್ನು ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿದಾಗ ನಾವು ನಿಜವಾಗ್ಲೂ ಗುರುಗಳಿಗೆ ಸಲ್ಲಿಸಿದಂತಹ ಶ್ರದ್ಧಾಂಜಲಿ ಅಂದ್ಕೊಂಡು ಭಾವಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.